ಬೆಂಗಳೂರಿನಿಂದ ಆದಿತ್ಯ ಜಾಯ್ನ್ ಆಗ್ತಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿಯಿಂದ ಯಲ್ಲಪ್ಪ, ಬೆಂಗಳೂರಿನಿಂದ ರಾಜಕೀಯ ವರದಿಗಾರ ಎಲ್.ಎನ್. ಸ್ವಾಮಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದೊಂದೇ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಮೊದಲ ಸುದ್ದಿ ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ತಲೆ ಬುರುಡೆಯನ್ನು ತೆಗೆದುಕೊಂಡು ಬಂದ. ಬುರುಡೆ ರಹಸ್ಯವನ್ನು ತೋರಿಸ್ತೀನಿ ಎಂದ. ಆತ ಹೇಳಿದ ಕಾರಣಕ್ಕಾಗಿ SIT ರಚನೆ ಆಯಿತು. SIT ತಂಡ ತಲೆ ಬುರುಡೆಗಳಿಗಾಗಿ ಶೋಧ ಮಾಡ್ತಾ ಇದೆ. ಬಟ್ ಎಲ್ಲಿಯೂ ಕೂಡ ತಲೆ ಬುರುಡೆ ಮೂಳೆ ಏನೂ ಸಿಗ್ತಾ ಇಲ್ಲ. ಒಂದನೇ ಪಾಯಿಂಟ್ನಲ್ಲಿ ಒಂದು ಸ್ಫೋಟಕ ಸುಳಿವು ಸಿಕ್ಕಿದೆ. 2 ID ಕಾರ್ಡ್ಗಳು ಸಿಕ್ಕಿದೆ. ಒಂದು ಪಾನ್ ಕಾರ್ಡ್ ಸಿಕ್ಕಿದೆ, ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ. ಸಿಕ್ಕಿದ ID ಕಾರ್ಡ್ಗಳ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದೆ SIT. ಸ್ಥಳ ಅಗೆಯುವಂಥ ವೇಳೆ ದೊರೆತಿರುವಂಥ ID ಕಾರ್ಡ್ಗಳಿವೆ. ಒಂದನೇ ಪಾಯಿಂಟ್ನಲ್ಲಿ ಕೆಲವಷ್ಟು ಕ್ಲೂಗಳು ಸಿಕ್ಕಿದ್ದಾವೆ. ಡೆಡ್ ಬಾಡಿ ಸಿಕ್ಕಿಲ್ಲ, ತಲೆಬುರುಡೆ ಸಿಕ್ಕಿಲ್ಲ, ಅಥವಾ ಅಸ್ಥಿಪಂಜರ ಸಿಕ್ಕಿಲ್ಲ. ಆದರೆ ಆ ಜಾಗದಲ್ಲಿ ID ಕಾರ್ಡ್ಗಳು ಸಿಕ್ಕಿದ್ದಾವೆ. ಆ ID ಕಾರ್ಡ್ಗಳು ಯಾರದ್ದು, ಪಾನ್ ಕಾರ್ಡ್ ಯಾರದ್ದು, ಡೆಬಿಟ್ ಕಾರ್ಡ್ ಯಾರದ್ದು? ಇಂಥ ಗೊಂಡಾರಣ್ಯ ಪ್ರದೇಶದಲ್ಲಿ, ಇಂಥ ಅರಣ್ಯ ಪ್ರದೇಶದಲ್ಲಿ ಈ ID ಕಾರ್ಡ್ಗಳು ಹೇಗೆ ಪತ್ತೆ ಆದವು? ಪತ್ತೆ ಆಗಿರುವಂಥ ID ಕಾರ್ಡ್ಗಳನ್ನು ಶೋಧ ಮಾಡಬೇಕಾಗಿದೆ. ಆ ID ಕಾರ್ಡ್ನಲ್ಲಿರುವಂಥ ವ್ಯಕ್ತಿ ಇದ್ದಾರೋ ಇಲ್ವೋ, ಬದುಕಿದ್ದಾರೋ ಇಲ್ವೋ ಅನ್ನೋದು ಬಹಳ ಪ್ರಮುಖವಾದದ್ದು. ಒಂದು ವೇಳೆ ಬದುಕಿದ್ರೆ ಓಕೆ, ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಂತ ಅಂದುಕೊಳ್ಳಬಹುದೇನೋ, ಅಥವಾ ಜೀವಂತವಿಲ್ಲದೆ ಹೋದರೆ ನೇತ್ರಾವತಿ ನದಿ ದಂಡೆಯ ಮೇಲೆ ನಡೆಯುವಂಥ ಮಾರಣ ಹೋಮಕ್ಕೆ ಅದೊಂದು ಸಾಕ್ಷಿ ಎನ್ನುವ ರೀತಿಯಲ್ಲಿ SIT ಅದನ್ನು ಪರಿಗಣಿಸಬಹುದಾ? ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು SIT ಮುಂದುವರಿಸ್ತಾ ಇದೆ. ಅದು ಕೂಡ ಸ್ಥಳ ಅಗೆಯುವ ವೇಳೆ ಸಿಕ್ಕಿರುವಂಥ ID ಕಾರ್ಡ್ಗಳಿವು. ಸ್ಥಳವನ್ನು ಅಗೆಯುವಂಥ ವೇಳೆ ಈ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಸ್ಥಳದ ಮಾಹಿತಿಯನ್ನು ಆಧರಿಸಿ SIT ತಂಡ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ID ಕಾರ್ಡ್ಗಳಿವು. ಈ ID ಕಾರ್ಡ್ಗೂ ಸಾವಿನ ಸರಣಿಗೂ ಸಂಬಂಧ ಇದೆಯಾ? ಈ ID ಕಾರ್ಡ್ಗಳಿಗೂ ಸಾವಿನ ವಿಚಾರಕ್ಕೂ ಸಂಬಂಧ ಇದೆಯಾ? ಗೊತ್ತಿಲ್ಲ. ಆದರೆ ಅದನ್ನು ಪತ್ತೆ ಹಚ್ಚುವ ಕಾರಣಕ್ಕಾಗಿ SIT ಆ ID ಕಾರ್ಡ್ಗಳನ್ನು ತೆಗೆದುಕೊಂಡಿದೆ. ಆ ID ಕಾರ್ಡ್ಗಳಲ್ಲಿರುವಂಥ ಹೆಸರು, ಫೋಟೋ, ವಿಳಾಸ, ಆ ವಿಳಾಸಕ್ಕೆ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ SIT ಮುಂದಾಗ್ತಾ ಇದೆ. ಮುಂದಕ್ಕೆ ಈಗ ಒಂದು ಊಟದ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇದೆ. ದೂರುದಾರ ಗುರುತು ಮಾಡಿರುವಂಥ ಆ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. SIT ತಂಡ, ಪರಿಣಿತರ ತಂಡ, ಜೊತೆಗೆ ಅಗೆಯುವಂಥ ಎಲ್ಲ ಸಲಕರಣೆಗಳ ಜೊತೆಯಲ್ಲಿ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಆತ ತೋರಿಸಿರುವಂಥ ಜಾಗದಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನುವ ರೀತಿಯಲ್ಲಿತ್ತು. ಆದರೆ ಇದೀಗ ಅಲ್ಲಿ ID ಕಾರ್ಡ್ಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆಯದ್ದೇ ರೀತಿಯ ಟ್ವಿಸ್ಟೋ, ಕ್ಲೂ, ಮುಂದಿನ ತನಿಖೆಯ ಪ್ರಗತಿಗೆ ಇದೆಲ್ಲವೂ ಯಾವ ರೀತಿ ಪೂರಕವಾಗಿರುತ್ತೆ, ಇರಲ್ಲ ಅನ್ನುವ ಚರ್ಚೆಗಳು ಈಗ. ಹೌದು ದಶರಥ್, ಈಗ ನಿನ್ನೆ ಅಲ್ಲಿ ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ರೀತಿ ಕಳೆಬರ ಸಿಕ್ಕಿಲ್ಲ. ಆದರೆ 2 ID ಕಾರ್ಡ್ಗಳು ಸಿಕ್ಕಿರುವಂಥದ್ದು, ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಅದರ ಬಗ್ಗೆ SIT ಪರಿಶೀಲನೆ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಈಗ ಈ ಉತ್ಖನನದ ಕಾರ್ಯ ಮುಂದುವರಿತಾ ಇದೆ. ಸೀರಿಯಲ್ ನಂಬರ್ 4 ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಅನಾಮಿಕ ಕೂಡ ಅವರನ್ನ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸಬಹುದು. ಅಲ್ಲಿ ಪುತ್ತೂರು AC ಅವರು ಕೂಡ ಹೋಗ್ತಾ ಇದ್ದಾರೆ. ಸ್ಟೆಲಾ ವರ್ಗೀಸ್ ಅವರು ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಸೊ ಅವರ ಉಪಸ್ಥಿತಿಯಲ್ಲೇ ಇವತ್ತು ಗುಂಡಿ ಅಗೆಯುವಂಥ ಕಾರ್ಯ, ಇವತ್ತು ಸುಮಾರು 2 ಗುಂಡಿಯನ್ನು ಅಗೆದಿದ್ದಾರೆ. ಇನ್ನು ಮತ್ತೆ ಈಗ ಸೀರಿಯಲ್ ನಂಬರ್ 4 ಗುಂಡಿ ಹತ್ತ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಸೊ ಇಲ್ಲಾದರೂ ಕಳೆ ಬರಹ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ, ಕುತೂಹಲ ಎಲ್ಲವೂ ಕೂಡ ಗದಿಗೆದಿರುತ್ತೆ. ಯಾಕಂದ್ರೆ ಬೆಳಗಿನಿಂದ ಉತ್ಖನನ ಮಾಡ್ತಾ ಇದ್ದಾರೆ. ಸೀರಿಯಲ್ ನಂಬರ್ 2 ನಲ್ಲೂ ಕೂಡ ಏನು ಸಿಗಲಿಲ್ಲ, ಸೀರಿಯಲ್ ನಂಬರ್ 3ರಲ್ಲೂ ಕೂಡ ಏನು ಸಿಗಲಿಲ್ಲ. ಒಂದು ಲಂಚ್ ಬ್ರೇಕ್ ಅನ್ನ ಕೊಟ್ಟು ಈಗ ಮತ್ತೆ ಅನಾಮಿಕನನ್ನ ನೇತ್ರಾವತಿಯ ದಡದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಅಲ್ಲಿ ಸ್ನಾನಘಟ್ಟ ಆಯಿತು. ಸೊ ಇಲ್ಲಿ
ಒಂದು ರೀತಿ ದಟ್ಟವಾದ ಕಾನನ ಇರುವಂಥದ್ದು. ಸೊ ದಟ್ಟವಾದ ದ್ವೀಪದ ಮಾದರಿಯ ಕಾನನದೊಳಗೆ FSL ಅಧಿಕಾರಿಗಳು ಕೂಡ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಮತ್ತೆ ಉತ್ಖನನದ ಕಾರ್ಯ ಅನ್ನುವಂಥದ್ದು ಆರಂಭವಾಗಿದೆ. ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಅಧಿಕಾರಿಗಳು ಮತ್ತೆ ಸೀರಿಯಲ್ ನಂಬರ್ 4ನತ್ತ ಹೋಗ್ತಾ ಇದ್ದಾರೆ. ಈಗಾಗಲೇ 2 ಮತ್ತು 3ನೇ ಸೀರಿಯಲ್ ನಂಬರ್ನ ಜಾಗದಲ್ಲಿ ಸುಮಾರು 6 ಅಡಿಯಷ್ಟು ಅಗಲ ಅಗದ್ರೂ ಕೂಡ, ಡೆಪ್ತ್ ಅಗದ್ರೂ ಕೂಡ ಏನೂ ಸಿಗಲಿಲ್ಲ. ಸೊ ಈಗ 4ನೇ ನಂಬರ್ ಹತ್ತ ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ಕುತೂಹಲಕಾರಿ ಸನ್ನಿವೇಶ ಸದ್ಯ ನಿರ್ಮಾಣವಾಗಿರುವಂಥದ್ದು. ಸೊ ಎಂಟ್ರಿಯನ್ನ ಸ್ನಾನಘಟ್ಟದ ಮೂಲಕ ಪಡೆದಿದ್ರು, ಆದರೆ ಸೀರಿಯಲ್ ನಂಬರ್ 4ಗೆ ಈಗ ಎಂಟ್ರಿಯನ್ನ ಇಲ್ಲೇ ನೇತ್ರಾವತಿ ಸೇತುವೆಯಿಂದ ಪಡಿತಾ ಇದ್ದಾರೆ. ಯಾಕಂದ್ರೆ ಆತ ಇದೇ ಲೈನ್ನಲ್ಲಿ ಈ ಥರ ಶವ ಹೂತಿರುವ ಮಾಹಿತಿ ಇದೆ. ಒಂದು ಸೀರಿಯಲ್ ನಂಬರ್ 8 ಇಲ್ಲೇ ಡೆಡ್ ಎಂಡಲ್ಲಿ ಇರುವಂಥದ್ದು, ಹಾಗಾಗಿ ಸೀರಿಯಲ್ ನಂಬರ್ 4 ಇಲ್ಲೇ ಹತ್ತಿರದಲ್ಲಿತ್ತು ಅನ್ನುವಂಥ ರೀತಿ ಅನುಮಾನಗಳಿತ್ತು. ಈಗ ಅಧಿಕಾರಿಗಳು ಅದರತ್ತ ಹೋಗ್ತಾ ಇರುವಂಥದ್ದನ್ನು ಗಮನಿಸಬಹುದು. ನೇತ್ರಾವತಿಯ ನದಿಯ ಬದಿಯಲ್ಲಿ ಅವ್ರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆಯಿಂದ FSL ಅಧಿಕಾರಿಗಳು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, SID ತಂಡ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಕೂಲಿ ಕಾರ್ಮಿಕರು, ಕೂಲಿ ಆಳುಗಳು ಕೂಡ ಹೋಗ್ತಾ ಇದ್ದಾರೆ. ಸೊ ಬೆಳಗಿನಿಂದ ನಿರಂತರವಾಗಿ ಇವರು ಅಗಿತಾ ಇದ್ರು. ಸೊ ಅಲ್ಲಿ ನಾವು ಗಮನಿಸಬಹುದು ಆ ಕೂಲಿ ಆಳುಗಳು ಕೂಡ ಹೋಗ್ತಾ ಇರುವಂಥದ್ದು. ಸೊ ಬಹಳ ಸ್ಪೀಡಾಗಿ ಆಯಿತು ಇವತ್ತು ಕಾರ್ಯಾಚರಣೆ. ಯಾಕಂದರೆ ನಿನ್ನೆ ಸುಮಾರು 8 ಅಡಿ ಅಗಿಯೋದಕ್ಕೆ ಬಹಳ ಸಮಯ ತೆಗೆದುಕೊಂಡ್ರು. ಮಧ್ಯಾಹ್ನ ಆರಂಭವಾಗಿದ್ದು ಸಂಜೆವರೆಗೂ ಕೂಡ ಒಂದೇ ಜಾಗದಲ್ಲಿ ಅಗಿಯೋದಕ್ಕೆ ಸಾಧ್ಯವಾಗಿದ್ದು, ಒಂದು ಕಡೆಯಿಂದ ನೀರು ಸಿಕ್ಕಿ ಅಡಚಣೆ ಆಯಿತು, ಮತ್ತು ಮಿನಿ JCBಯನ್ನು ತರಲಾಯಿತು. ಸೊ ನಿನ್ನೆ ಎಷ್ಟೇ ಉತ್ಖನನ ಮಾಡಿದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ, ಕಳೆ ಬರದ ಯಾವುದೇ ಸುಳಿವು ಸಿಗಲಿಲ್ಲ. ಆದರೆ 2 ID ಕಾರ್ಡ್ ಸಿಕ್ಕಿದೆ ಅನ್ನುವಂಥ ವಿಚಾರ ಸದ್ಯ ಬಂದಿರುವಂಥದ್ದು. SIT ಅಧಿಕಾರಿಗಳು ಆ ID ಕಾರ್ಡ್ನ ಮೂಲ ಏನು ಅನ್ನುವಂಥದ್ದಕ್ಕೆ ಕೆದಕೋದಕ್ಕೆ ಮುಂದಾಗಿದ್ದಾರೆ. ಅದೇನಾದರೂ ಈ ಅಪ್ಪಿತಪ್ಪಿ ಏನಾದರೂ ಬಿದ್ದಿರುವಂಥದ್ದು ಅಥವಾ ಅನಾಮಿಕ ವ್ಯಕ್ತಿ ಹೇಳಿರುವ ಮಾದರಿಯಲ್ಲಿ ಯಾರಿಗೂ ಸಂಬಂಧಪಟ್ಟಂಥ ಅಥವಾ ಅಲ್ಲಿ ಹೂತಿದ್ದೆ ಎನ್ನಲಾದಂಥ ಶವಗಳ ಅಡಿಯಲ್ಲಿ ಸಿಕ್ಕಿರುವಂಥದ್ದು. ಸೊ ಸಾಕಷ್ಟು ನಿರೀಕ್ಷೆ, ಕುತೂಹಲಗಳು ಇದೆ. ಈಗ ಆ ಕಡೆ ಅಧಿಕಾರಿಗಳು ಹೋಗ್ತಾ ಇರುವಂಥದ್ದು ನೋಡಬಹುದು. ಕೆಲವೇ ಕ್ಷಣಗಳಲ್ಲಿ ಈಗ ಉತ್ಖನನದ ಕಾರ್ಯ ಆರಂಭವಾಗುತ್ತೆ. ಈಗಾಗಲೇ ಅದರೊಳಗೆ ಅವರು ಹೋಗಿದ್ದಾರೆ, ಕಾಡಿನೊಳಗೆ AC ಅವರು ಕೂಡ ಹೋಗಿದ್ದಾರೆ, ಸ್ಟೆಲಾ ವರ್ಗೀಸ್. ಇನ್ನೊಂದು ಕಡೆಯಿಂದ ಕೂಲಿ ಆಳುಗಳನ್ನು ಕೂಡ ಕರೆದುಕೊಂಡು SIT ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೀರಿಯಲ್ ನಂಬರ್ 4 ಎಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಇಲ್ಲಾದರೂ ಏನಾದರೂ ಸಿಗಬಹುದಾ ಅನ್ನುವಂಥ ರೀತಿಯಲ್ಲಿ. ಅಲ್ಲಿ ಸಾಕಷ್ಟು ಎಕ್ಸಂಪ್ಷನ್ಸ್ ಇತ್ತು, ಅಂದರೆ ಬಹಳ ತಗ್ಗು ಪ್ರದೇಶ, ಅದರ ರೂಪರೇಷೆ ಬದಲಾಗಿದೆ, ನೇತ್ರಾವತಿ ಸ್ನಾನಘಟ್ಟದ ಸ್ಟ್ರಕ್ಚರ್ ಬದಲಾಗಿದೆ, ಆ ಏರಿಯಾ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಲಾಗಿದೆ. ಹೀಗೆ ಹಲವು ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು. ಪ್ರವಾಹ ಬಂದಿತ್ತು, ನೀರಿನ ಪ್ರಮಾಣ ಜಾಸ್ತಿ ಆಗಿತ್ತು, ಇದೆಲ್ಲ ರೀತಿಯ ಚರ್ಚೆಗಳು ಇತ್ತು. ಆದರೆ ಎಲ್ಲವನ್ನ ಮೀರಿ ಈಗ ಸೀರಿಯಲ್ ನಂಬರ್ 2ನಲ್ಲೂ ಏನು ಸಿಗಲಿಲ್ಲ, ಸೀರಿಯಲ್ ನಂಬರ್ 3ನಲ್ಲೂ ಏನು ಸಿಗಲಿಲ್ಲ. ಅಕಸ್ಮಾತ್ ಸೀರಿಯಲ್ ನಂಬರ್ 4 ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ಕುತೂಹಲ ಸದ್ಯ ಇರುವಂಥದ್ದು. ಸೊ ಇದಕ್ಕೆ ಕೆಲವೇ ಕ್ಷಣಗಳಲ್ಲಿ 1 ಗಂಟೆ ಒಳಗೆ ಉತ್ತರ ಸಿಗುತ್ತೆ. ಅಧಿಕಾರಿಗಳ ಇವತ್ತು ಕಾರ್ಯಾಚರಣೆ ಭಾಳ ವೇಗವಾಗಿ ನಡೀತಾ ಇದೆ. ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಕೂಲಿ ಕಾರ್ಮಿಕರು ಏನು ಬೆಳಗಿನಿಂದ ಸಮಾಧಿ ಅಗಿಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅವರು ಕೂಡ ಅಲ್ಲಿಗೆ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಅಧಿಕಾರಿಗಳು ಕೂಡ ಅದರೊಂದಿಗೆ ಹೋಗ್ತಾ ಇದ್ದಾರೆ. ಸೊ ಅವರು ಹೋದ ಕೂಡಲೇ ಈಗ ಕೆಲವೇ ಕ್ಷಣದಲ್ಲಿ ಅದನ್ನು ಅಗಿಯುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಮಿನಿಮಮ್ 6 ಅಡಿ ಅವರು ಅಗ್ದೇ ಆಗಿದ್ದಾರೆ. ಆತ ಹೇಳಿರುವ ಪ್ರಕಾರ 3 ಅಡಿಯೊಳಗೆ ಸಿಗುತ್ತೆ ಅಂತ. ಆದರೆ 6 ಅಡಿ ಅಗಿಬೇಕಾಗಿರುವಂಥದ್ದು ಅಧಿಕಾರಿಗಳದ್ದು ಕೂಡ ಕರ್ತವ್ಯ ಹೌದು. ಸೊ 6 into 6 ಫೀಟ್ ಮಾದರಿಯಲ್ಲಿ ಅವರು ಅಗಿಯುವಂಥ ಸಾಧ್ಯತೆಗಳು ಇಲ್ಲೂ ಕೂಡ ಇದೆ. ಸೀರಿಯಲ್ ನಂಬರ್ 4ಅಲ್ಲೂ ಕೂಡ ಈಗ ಅಗಿತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಕ್ರಿಯೆ ಆರಂಭವಾಗಲಿಕ್ಕಿರುವಂಥ ದಶರಥ್. ಇಲ್ಲಾದರೂ ಏನಾದರೂ ಕಳೆ ಬರ ಸಿಗುತ್ತಾ ಅನ್ನುವಂಥದ್ದೇ ಎಲ್ಲರಲ್ಲೂ ಇರುವಂತಹ ಚರ್ಚೆ. ಯಾಕಂದ್ರೆ ಅನಾಮಿಕ ಏನಾದರೂ ಆತ ತೋರಿಸಿದಂತಹ ಜಾಗಗಳನ್ನು ಮರೆತೇ ಬಿಟ್ಟನ ಅನ್ನುವಂಥ ರೀತಿಯ ಒಂದು ಆತಂಕ ಕೂಡ ಜನರಲ್ಲಿ ಇರುವಂಥದ್ದು. ಸೊ ಆತ ತೋರಿಸ್ತಾ ಇರುವಂತಹ ಸೀರಿಯಲ್ ನಂಬರ್ 4 ಅಲ್ಲಿ ಏನಾದರೂ ಕಳೆ ಬರ ಸಿಗುತ್ತಾ ಅಥವಾ ಅಲ್ಲೂ ಏನು ಸಿಗದೆ ಸೀರಿಯಲ್ ನಂಬರ್ 5 ಅಧಿಕಾರಿಗಳು ಬರ್ತಾರಾ, ಕಾದು ನೋಡ್ಬೇಕು. ಆದಿತ್ಯ, ಒಂದು ರೀತಿಯಲ್ಲಿ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಎಲ್ಲ ಸ್ಥಳಗಳಲ್ಲೂ ಕೂಡ ಏನಾದರೂ ಸಿಗುತ್ತೇನೋ ಅಂತ ಹೇಳಿ, ಆದರೆ ಎಲ್ಲೂ ಕೂಡ ಏನು ಸಿಗ್ತಾ ಇಲ್ಲ. ಈ ದೂರುದಾರ ಇದ್ದಾನೆ, ಅನಾಮಿಕ ಇದ್ದಾನೆ, ಈಗ ಆತನಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಲ್ವಾ ಇದು ಅಂತ? ದಶರಥ್, ನಿಜಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆನೇ. ಇಡೀ ಜಗತ್ತಿನ ಕಣ್ಣು ಧರ್ಮಸ್ಥಳ ಗ್ರಾಮದತ್ತ ಇದೆ. ಯಾಕಂದರೆ ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಅಲ್ಲಿ ಜಾಗಗಳನ್ನು ಮಾರ್ಕ್ ಮಾಡಿದ್ದ. ಆದರೆ ಆ ಕಾನ್ಫಿಡೆನ್ಸಲ್ಲಿ ಅಗಿಯುವ ಸಂದರ್ಭ ಅದು ಕಾಣಿಸ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ, ಒಂದು ಸಣ್ಣ ಕುರುಹು ಸಿಗ್ತಾ ಇಲ್ಲ. ನೀವು ಗಮನಿಸ್ಬೋದು ಜನ ಎಷ್ಟು ಕಾತುರರಾಗಿದ್ದಾರೆ ಅಂತ. ಅಂದರೆ ಇಷ್ಟು ಜನ ಇಲ್ಲಿ ಆತ ಅಗಿಯುವಂಥ ಸಮಾಧಿಯಿಂದ ಏನು ಸತ್ಯ ಹೊರಗಡೆ ಬರುತ್ತೆ, ಅಲ್ಲಿ ಅಗಿತಾ ಇರುವಂಥ ಮಣ್ಣಿನಿಂದ ಏನು ಸತ್ಯ ಹೊರಗಡೆ ಬರುತ್ತೆ, ಧರ್ಮಸ್ಥಳ ಗ್ರಾಮದಲ್ಲಿ ಈ ಥರ ಒಂದು ಘಟನೆ ಆಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಒಂದು ಕುತೂಹಲ ಜನರಲ್ಲಿ ಇರುವಂಥದ್ದು. ಹಾಗಾಗಿ ಜನರು ಕೂಡ ಬಹಳ ಕಾಯುವಿಕೆಯಲ್ಲಿದ್ದಾರೆ, ಇಲ್ಲಿ ಉತ್ತರ ಸಿಗುತ್ತಾ ಇಲ್ವಾ ಅಂತ. ಸ್ವಲ್ಪ ಇಲ್ಲಿ ನೋಡಿ ನೀವು ಗಮನಿಸ್ತಾ ಹೋಗ್ಬೋದು, ಬಹಳಷ್ಟು ಜನ ಬೇರೆ ಬೇರೆ ಊರಿನಿಂದ ಬಂದಂಥವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಕಾತುರರಾಗಿರುವಂಥದ್ದು ಇದೇ ವಿಚಾರವಾಗಿ. ಎಲ್ಲ ಸ್ನಾನಘಟ್ಟದಲ್ಲಿದ್ದರು. ಆದರೆ ಯಾವಾಗ ಅಧಿಕಾರಿಗಳು ಅನಾಮಿಕನನ್ನ ಈ ಕಡೆ ಕರ್ಕೊಂಡು ಬರ್ತಾರೋ, ಆದಿತ್ಯ ಏನು ಹೇಳ್ತಾರೆ ಸಾರ್ವಜನಿಕರು ಅಂತ? ಎಸ್ ದಶರಥ್, ತುಂಬ ಜನ ಇದ್ದಾರೆ ಇಲ್ಲಿ. ನಾನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಜನ ಏನು ಹೇಳ್ತಾರೆ, ಕ್ಷೇತ್ರದ ಭಕ್ತಾದಿಗಳು ಏನು ಹೇಳ್ತಾರೆ. ಸರ್,
ಏನೇ ಮಾತಾಡಿದ್ರು ಕೂಡ ನಮ್ಮ ಹತ್ರನೂ ಸ್ಪಷ್ಟ ಉತ್ತರ ಇಲ್ಲ. ಸತ್ಯ ಹೊರಗಡೆ ಬರಲಿ, SIT ತನಿಖೆಯಿಂದ ಸತ್ಯ ಹೊರಗಡೆ ಬರುತ್ತೆ, ಆವಾಗ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಬಹುಪಾಲು ಜನರ ಒಂದು ಅಭಿಪ್ರಾಯ ಹೌದು, ಗ್ರಾಮಸ್ಥರ ಅಭಿಪ್ರಾಯನೂ ಹೌದು, ಇಲ್ಲಿರುವಂಥ ಜನಸಾಮಾನ್ಯರ ಅಭಿಪ್ರಾಯವೂ ಅದೇ ಆಗಿದೆ. ದಶರಥ್. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ನಾವು. 1, 2, 3 ಅಂತ ಹೇಳಿ 3 ಸ್ಥಳಗಳಲ್ಲೂ ಕೂಡ ಅಗೆದು ತೋಡಲಾಗಿದೆ, ನೋಡಲಾಗಿದೆ. ಎಲ್ಲಿಯೂ ಕೂಡ ವ್ಯಕ್ತಿ ಸತ್ತಿರುವಂಥ ಸಾಕ್ಷ್ಯಗಳ ರೀತಿಯಲ್ಲಿ ಯಾವುದೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ತನಗೆ ಒಂದು ಅಗ್ನಿ ಪರೀಕ್ಷೆ, ಆತ ತೋರಿಸಿರುವಂಥ ಜಾಗದಲ್ಲಿ ಶವಗಳು ಸಿಕ್ಕಿಲ್ಲ. ಹಾಗಾದರೆ ಆತ ಹೇಳಿದ್ದು ಸತ್ಯನಾ ಸುಳ್ಳ? ಈ ರೀತಿ ಅನುಮಾನಗಳ ಜೊತೆಗೆ ಅಲ್ಲಿ ಪರಿಸರದ ಕೆಲವಷ್ಟು ಬದಲಾವಣೆಗಳಾಗಿದೆ, ಗುಡ್ಡ ಕುಸಿತಗಳಾಗಿದ್ದಾವೆ, ಪ್ರವಾಹ ಬಂದು ಹೋಗಿದೆ, ಸಾಕಷ್ಟು ಪರಿಸರದಲ್ಲಿ ಬದಲಾವಣೆಗಳಾಗಿರುತ್ತೆ. ಹೇಳಿ ಕೇಳಿ ದಟ್ಟ ಕಾಡಿನ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವಂಥ ಪ್ರದೇಶ, ಮರಗಳು ಬೆಳೆದಿದ್ದಾವೆ, ಇದ್ದ ಮರಗಳು ಕೆಲವೊಂದು ಬಿದ್ದು ಹೋಗಿದ್ದಾವೆ. ಸರಿಯಾದ ರೀತಿಯಲ್ಲಿ ಗುರುತಿಸಲಿಕ್ಕೆ ಆಗಿಲ್ವಾ ಎಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡ್ತಾ ಇದೆ. ಈಗ 4ನೇ ಸ್ಥಳಕ್ಕೆ ಬಂದಿದ್ದಾರೆ. ಹೇಮಾವತಿ ನದಿ ಪಾತ್ರದಲ್ಲಿಯೇ ಆ ಸ್ಥಳ ಇದೆ. ಅಲ್ಲಿ ಯಾರು ಕೂಡ ಸಾರ್ವಜನಿಕರು ಇರೋದು ಬೇಡ ಅಂತ ಹೇಳಿ ಪೊಲೀಸರ ವಾಹನ ಬಂದಿದೆ, ಗಮನಿಸ್ತಾ ಇದ್ದೀರಿ. KSRPಯ ಪೊಲೀಸ್ ವಾಹನ ಬಂದಿದೆ. ಅದರ ಮೂಲಕ ಯಾರು ಕೂಡ ಬರೋದು ಬೇಡ, ಇಲ್ಲಿ ಯಾರು ಜನಗಳು ಸಾರ್ವಜನಿಕರಾಗಲಿ ಅಥವಾ ಮಾಧ್ಯಮಗಳಾಗಲಿ ತೀರಾ ಆ ಅಗೀವಂತ ಪ್ರದೇಶಕ್ಕೆ ಬರೋದು ಬೇಡ ಅಂಥೇಳಿ ನಿರ್ಬಂಧವನ್ನು ಪೊಲೀಸರು ಹೇರ್ತಾ ಇದ್ದಾರೆ. ಅದಕ್ಕೆ ಕೆಲವಷ್ಟು ಗೌಪ್ಯತೆಗಳನ್ನು ಉಳಿಸಿಕೊಳ್ಳಬೇಕಾಗತ್ತೆ ಅನ್ನುವ ಕಾರಣಕ್ಕಾಗಿ ಇದೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಆ ಅನಾಮಿಕ ಆ ವ್ಯಕ್ತಿಯ ಬರ್ತಾ ಇರೋದನ್ನು, ಆತನನ್ನು ಪೊಲೀಸರು ವಾಹನದಲ್ಲಿ ಕರೆದುಕೊಂಡು ಬಂದು ಆತ ಹೇಳುವಂಥ ಜಾಗದಲ್ಲಿ ವಾಹನವನ್ನು ನಿಲ್ಲಿಸಿ ಹೇಳಿದಂಥ ಮಾರ್ಕ್ ಮಾಡಲಾಗಿರುವಂಥ ಜಾಗಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ನೇತ್ರಾವತಿ ನದಿಯ ಸ್ನಾನಘಟ್ಟದಿಂದಲೇ ಪ್ರವೇಶವನ್ನು ಪಡೆದುಕೊಳ್ಳಲಾಗಿದೆ. ಅದರ ಮೂಲಕ ಆತ ಆ ಸ್ಥಳವನ್ನು ತಲುಪ್ತಾ ಇದ್ದಾರೆ. 4ನೇ ಸ್ಥಳದಲ್ಲಿಯೂ ಕೂಡ 6x6 6x6 ಅಡಿಗಳಲ್ಲಿ ಆ ಅಳತೆಯ ವ್ಯಾಪ್ತಿಯಲ್ಲಿ ಅಗೆಯಲಾಗುತ್ತೆ. ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಆತ ಹೇಳಿದ ರೀತಿಯಲ್ಲಿಯೇ ಆ ಸ್ಥಳಕ್ಕೆ ಈಗ ಬರಲಾಗಿದೆ. ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧ ಹೇರಲಾಗಿದೆ. ಆ ಮೂಲಕ ಒಂದು ಗೌಪ್ಯತೆಯನ್ನು ಕಾಪಾಡುವ ರೀತಿಯಲ್ಲಿ ಮುಂದುವರಿತಾ ಇದೆ. ಇದರ ಜೊತೆ ತನಿಖೆಯ ಈ ಹಂತದಲ್ಲಿ ಏನು ಪತ್ತೆಯಾಗುತ್ತೆ, ಏನು ಪತ್ತೆಯಾಗೋದಿಲ್ಲ, ಒಂದು ಸಾಮಾನ್ಯವಾದಂಥ ಕುತೂಹಲ ಇದ್ದೇ ಇದೆ. ಏನೆಲ್ಲ ಪತ್ತೆಯಾಗಬಹುದು, ಏನೆಲ್ಲ ಸಿಗಬಹುದು ಅಂತ ಹೇಳಿ. ಇಲ್ಲಿಯವರೆಗೂ ನೋಡಿರುವಂಥ ಸ್ಥಳಗಳೇ ಬೇರೆ, ಈ ಸ್ಥಳವೇ ಬೇರೆ. ಯಾಕೆಂತ ಹೇಳಿದರೆ ಆ ಸ್ಥಳಗಳಲ್ಲಿ ಅನೇಕ ರೀತಿಯ ಗುಡ್ಡ ಕುಸಿತ, ದಟ್ಟವಾದ ಕಾಡು, ಅತಿ ಹೆಚ್ಚಾದ ಮರಗಿಡಗಳು ಇಲ್ಲೂ ಕೂಡ ಇದೆ. ಆದರೆ ಇಲ್ಲಿ ಕೊಂಚ ಆ ಪ್ರದೇಶಕ್ಕೆ ಹೋಲಿಸಿದರೆ ಒಂದು ಸಮತಟ್ಟಾದ ಪ್ರದೇಶ ಇದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನಾದರೂ ಸಿಗುತ್ತಾ, ಮನುಷ್ಯನ ಮೃತದೇಹದ ಕಳೆಬರಗಳ ಪತ್ತೆ ಆಗುತ್ತಾ ನೋಡಬೇಕಾಗಿದೆ.